ತುಂಬಾ ಬಡವರಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ತಿನ್ನಕ್ಕೆ ಒಂದ್ ತುತ್ತು ಅನ್ನ ಇರ್ಲಿಲ್ಲ, 3 ಹೊತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ. ಹಾಕೊಳಕ್ ಬಟ್ಟೆ ಇರ್ತಿರ್ಲಿಲ್ಲ, ಮನೀಶ್ ಮಲ್ಹೋತ್ರ ಡಿಸೈನ್ ಮಾಡಿದ ಬಟ್ಟೆ ಹಾಕಬೇಕಾಗಿತ್ತು ನಾವು. ಕೊಡು ಸಾಕು, ನಾನ್ ಮಾತಾಡ್ತೀನಿ ತಗೋ. ಇವ್ರ ಬಡತನ ನೋಡೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ನಾನು ಇವ್ರನ್ನ ಮದ್ವೆ ಆಗಿದೆ, ಇವ್ರ ಬಡತನ ನೋಡಿ. ನಮಸ್ಕಾರ, ಎಲ್ಲಾರ್ಗು ಹೋಗ್ಬಿಟ್ಟು ಬರ್ತೀವಿ. ಅವಾಗ ಹೋಗ್ ಬರ್ತಾ ಇರ್ತೀವಿ. ಬರಪ್ಪ ಗುಂಡ. ಅಪ್ಪ ನಂಗ್ ಮನೆಗೆ ಹೋಗಿ ಐಸ್ ಕ್ರೀಮ್ ಬರೋ ಹೋಗಲೇ. ಅಲ್ಲಿ ಮೇಲ್ಗಡೆ ಚಂದ್ರ ಕಾಣಿಸ್ತಿದ್ಯಲ್ಲ, ಅಲ್ಲೇ ಅಂಬಾನಿ ಅವ್ರ ಸೈಟ್ ಇರೋದು. ಅದ್ರ ಪಕ್ಕದಲ್ಲೇ ನಾನು ಅಂತ ಇದೀನಿ ಇವಾಗ. ನೀರ್ಗೆಲ್ಲ ತೊಂದ್ರೆ ಆಗಲ್ವಾ ಅಲ್ಲಿ? ಏನ್ ದೊಡ್ಡಣ್ಣ, ಇಂಡಿಯಾ ವರ್ಲ್ಡ್ ಕಪ್ ಆಗೋಯ್ತು, ನಿಮ್ ಮದ್ವೆ ಇನ್ನೂ ಮುಗ್ದಿಲ್ಲ. ಅಯ್ಯ ನಿಮ್ಗೆ ಏನ್ ಹೇಳಿ ಇವಾಗ. ಅದು ಅಲ್ದೆ ಈ ಸಲ ಜಸ್ಟಿಸ್ ಫಾರ್ ಬೀರ್ಬರ್ನ ಕಳ್ಸ್ಬಿಟ್ಟಿದೀರಾ. ಜಸ್ಟಿನ್ ಬೀಬರ್ ಅದು. ಅದ್ ಸರಿ, ಅವ್ನಿಗೆ ಬಟ್ಟೆ ಕೊಡ್ಬೇಕು ತಾನೆ, ಚಡ್ಡಿ ಬೈನೆಲ್ಲ ಕಳ್ಸ್ಬಿಟ್ಟಿದೀರಾ. ನಮ್ ಗೊತ್ತಿಲ್ಲಪ್ಪ, ಅದೇನೋ ಒಂದು ಶೋಕಿ ಅಂತೆ. ನಮ್ಮೂರ ಸಂತೆ ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳು ನೀ ತಾನೆ, ನಿನ್ನ ನೋಡಿ ನಕ್ಕೋಳು ನಾನ್ ತಾನೆ. ಹೇ 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 ಹೇ. ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಹಲೋ, ಏನ ಮಚ್ಚ ಫೋನ್ ಇಲ್ಲ ದುಬೈಗೆ ಹೋದ್ಮೇಲೆ? ಸ್ವಲ್ಪ ಕೆಲ್ಸ ಇತ್ತು ಮಚ್ಚ. ಮತ್ತೆ ಹೆಂಗೈತೆ ದುಬೈ? ಇಲ್ಲೆಲ್ಲ ಹೆವಿ ಟೆಕ್ನಾಲಜಿ ಮಚ್ಚ. ಇಲ್ಲಿ ಹೌದಾ? ಎಷ್ಟೇ ಜೋರಾಗಿ ಮಳೆ ಬರ್ಲಿ 2 ನಿಮಿಷಕ್ಕೆ ಒಂದು ಚೂರು ನೀರ್ ಕಾಣಿಸಲ್ಲ ಇಲ್ಲೆಲ್ಲ. ಮತ್ತೆ ಮಚ್ಚ ಅಲ್ಲೆಲ್ಲ ಹೆಂಗೆ ಮಳೆ ಬಂದ್ರೆ? ಇಲ್ಲೂ ಅಷ್ಟೇ ಮಚ್ಚ, ಸೇಮು. ಹೌದಾ? ಎಷ್ಟೇ ಜೋರಾಗಿ ಮಳೆ ಬಂದ್ರು 2 ನಿಮಿಷ ರೋಡೇ ಕಾಣಿಸಲ್ಲ. ಅವಾಗ್ಲೇ ನಮ್ ಫ್ರೆಂಡ್ ಹಿಂಗೆ ಸ್ವಿಗ್ಗಿ ಮಾಡ್ತಿದ್ನಾ. ಹೋಯ್ತಾನೆ ಎದೆವರೆಗೂ ನೀರ್ ಬಂದ್ಬಿಟ್ಟೈತೆ. ಅಯ್ಯೋ, ಆಮೇಲೆ ಹಂಗೋ ಅಣ್ಣ ಪರವಾಗಿಲ್ಲ ಅಂತ ಹೋಯ್ತಾನೆ, ಆರ್ಡರ್ ಎಲ್ಲ ಕೇಳ್ಕೊಂಡು ಹೋಗ್ಬಿಡೈತೆ. ಆರ್ಡರ್ ತಿಳ್ಕೊಂಡು ಹೊಂಟೋಯ್ತಾ? ಸರಿ ಹೋಗ್ಲಿ ಅಂತ ಗಾಡಿ ಸೈಡ್ ಹಾಕ್ಬಿಟ್ಟು ಹೆಂಗ ಹೋಗ್ ಕಷ್ಟಪಟ್ಟು ಆರ್ಡರ್ ತಗೊಂಬಂದ. ಇವಾಗ ಗಾಡಿ ಎಲ್ಲ ತಿಳ್ಕೊಂಡು ಹೋಗ್ಬಿಡೈತೆ. ಆಮೇಲೆ ನೇತ್ರಾವತಿಯಲ್ಲಿ 3 ಸತಿ ಮುಳುಗಿದಾವಲ್ವಾ, ಆ ತರ ಒಂದ್ 100 ಸತಿ ಮುಳುಗಿದಲ್ಡ ಗಾಡಿಯಲ್ಲಿ ಸ್ಟಾರ್ಟ್ ಆಗ ಸಿಕ್ಕಿಲ್ಲ. ಮತ್ತೆ ಇವಾಗ ಒಂದ್ 1 ಅವರ್ ಆದ್ಮೇಲೆ ಸಿಕ್ತಪ್ಪ ಇಲ್ಲಿ. ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡು ಹೋಗ್ಬಿಟ್ಟು. ಅದೇಂಗ ನೀರೊಳಗಡೆ ಬಿಚ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲೆಲ್ಲ ಬಿದ್ದೋಗಿರುತ್ತೆ ನೋಡು. ನಾನು ಹಂಗೆ ಅನ್ಕೊಂಡೆಪ್ಪ, ಆದ್ರೆ ನಾವೀಗಿರೋದು ಶಿವಾಜಿನಗರಲ್ಲಿ. ಗಾಡಿ ತೇಳ್ಕೊಂಡ್ ಶಿವಾಜಿನಗರ್ಗೆ ಹೋಗ್ಬಿಡ್ತಾ? ಇಲ್ಲೆಲ್ಲ ಗೊತ್ತಲ್ಲ ನಿಂಗೆ, ಇಂಟರ್ನ್ಯಾಷನಲ್ ಚಾಂಪಿಯನ್ ಲೆವೆಲ್ ಸಿಮ್ಮರ್ಸ್ ಇರೋದಿಲ್ಲಿ. ಏನ್ ಬಸ್ ಕಾಸಿರೋ ಅಂತ ಕಾಂಪಿಟೇಷನ್ ಹೋಗಲ್ಲ ಅಷ್ಟೇ. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶಂದೆ, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ. ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗೆ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ. ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ, ಎತ್ಕೊಂಡಿರ್ತಾನೆ. ಇಲ್ಲ ಲೇ. ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ, ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನು ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಸರು ನಾಷ್ಟ ಮಾಡ್ಬೇಕು. ಸೊ ನಮಸ್ಕಾರ ಗೈಸ್, ಇಲ್ಲೊಂದ್ ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋರೆ ಕ್ಯಾಂಪಿಂಗ್ ಮಾಡಕ್ಕೆ. ಅಂಡ್ ಇವ್ರ ಫ್ಯಾಮಿಲಿ 50 ಜನ ಅವ್ರೆ. ಫ್ಯಾಮಿಲಿ ಅಂತಾರ ಅದನ್ನ, ಸಂಘ ಕಟ್ಕೊಂಡ್ಬಿಟ್ಟವ್ರು ಇವರು. ಮೆಜೆಸ್ಟಿಕ್ ತಂದಿರೋ ಕಂಬಳಿಗಳು ತಂದವ್ರೆ. ಇಲ್ಲಿ ಗ್ರಿಲ್ಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾವ್ರೆ. ಇಲ್ಲಿ ಇವರಲ್ಲಿ ಟೊಮೆಟೊ ಎಲೆಕೋಸ್ ಎಲ್ಲ ಕಟ್ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ಬರ್ಗರ್ ಮಾಡ್ತಾವ್ರೆ. ದಿನ ಯಾರು ತಿಂತಾರೋ ಬರ್ಗರ್, ಅವ್ನ್ ದೊಡ್ಡ. ಇಲ್ಲಿ ಒಲೆ ಮೇಲೆ ಒಂದ್ ತಪ್ಲೆ ಇಕ್ಬಿಟ್ಟು, ಏನಿದು ಐಸ್ ಕ್ರೀಮಾ? ಇದನ್ನೆಲ್ಲೋ ನೋಡ್ದಾಗ ಟೀ ಮಾಡ್ತಾವ್ರೆ. ನೋಡ್ರಿ, ಇವ್ರು ಟೀ ಈ ತರ ಬಾಕ್ಸ್ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡ್ಬಿಟ್ಟು ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೊಂಡು ಕುಡ್ಬಿಡೋದು. ಬಾಕ್ಸ್ ಜಲೇಬಿಗಳು ಎತ್ಕೊಂಡ್ ಬಂದವ್ರೆ. ಜಲೇಬಿ ಮಾರೋನ್ಗಂತೂ ಲಾಟ್ರಿ. ಆಮೇಲೆ ಫೈರ್ ಕ್ಯಾಂಪ್ ಹಾಕಿ ಇದೇನಿದು ಕ್ರೀಮ್ ಬಿಸ್ಕೆಟ್ ಮಾಡ್ಕೊಂಡ್ ತಿಂತವ್ರು. ಇಷ್ಟೊಂದ್ ಕ್ರೀಮ್ ಯಾರು ಹಾಕಂತಾರೆ? ಚೀ. ಆಮೇಲೆ ಮಲ್ಕೊಂಡ್ರು ಎದ್ಬಿಟ್ರು. ಇವಾಗ ಏನ್ ಮಾಡ್ತಾವ್ರೆ? ಮೊಸರು ಹಾಕೋದ್ರು, ನೀರ್ ಹಾಕೋದ್ರು, ಮಿಕ್ಸ್ ಮಾಡಿ ಲಸ್ಸಿ ಮಾಡ್ತಾವ್ರೆ ಗುರು. ಒಟ್ನಲ್ಲಿ ಬೇರೆ ದೇಶದಲ್ಲಿ ಲಸ್ಸಿ ಗಿಸಿ ಎಲ್ಲ ಕುಡಿತಾರೆ. ಆಮೇಲೆ ಏನೋ ತಗೋದ್ರು, ಏನಿದು ಆಲೂಗಡ್ಡೆ ಪಲ್ಯನ. ಆಮೇಲೆ ಕೊತ್ಮೀರಿ ಗಿತ್ಮೀರಿ ಎಲ್ಲ ಕಟ್ ಮಾಡೋ ರೋಡೆ ಹಾಕೋದ್ರು. ಪೂರಿ ಮಾಡ್ತಾವ್ರ ಅಂದ್ರೆ ಪಕ್ಕ ಆಲೂಗಡ್ಡೆ ಪಲ್ಯನೇ ಅದು. ನೋಡಿ, ನಾನು ಏನಂದೆ, ಕಲರ್ ಸ್ವಲ್ಪ ಬೇರೆ ತರ ಐತೆ ಅಷ್ಟೇ. ಪೂರಿ ಜೊತೆ ಚೆನ್ನಾಗಿ ತಿಂದಿ ಇವಾಗ ಬಂದಿಲ್ಲ ಏನೋ ಮಾಡ್ತಾವ್ರ. ಮತ್ತೆ ಟೀ ಲೈಫ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ವಾ? ನಕ್ಕನ್ ಟೀ ಇಂಪಾರ್ಟೆಂಟ್.
ಅವ್ರ ಚಿಕ್ಕಪ್ಪ ಮೀನ್ ಹಿಡಿಯೋರಾಗಿರಂತೆ, ಒಂದೆರಡು ಮೀನ್ ಹಿಡ್ಕೊಂಡ್ ಬಂದ್ರು ಚೆನ್ನಾಗಿ. ಇವಾಗ ಅದನ್ನ ಕಟ್ ಮಾಡಿ ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಮಾಡಕ್ಕೆ ಬಿಗ್ ಬಾಸ್ ಚಿಕನ್ ಕೊಡ್ಬೇಕಾಯ್ತು, ಚೆನ್ನಾಗಿ ಕ್ಲೀನ್ ಮಾಡೋರು. ಚೆನ್ನಾಗಿ ಬಾಣ್ಲಿಲ್ ಹಾಕಿ ಫ್ರೈಗಿ ಎಲ್ಲ ಮಾಡಿ ನಂಬೈಲು ನೀರ್ ಬರ್ಸ್ತವ್ರ ಚಪ್ರಿಗಳು. ಅದನ್ನ ರೈಸ್ ಜೊತೆ ಹಾಕೊಂಡು ಚೆನ್ನಾಗಿ ತಿಂದಿ. ಮಾವನಣ್ಣು ಊಟ ಆದ್ಮೇಲೆ ಮಾವನಣ್ಣು ತಿನ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಏನ್ ಮಾಡ್ತಾವ್ರೆ ಮಟನ್. ಇವಾಗ ತಾನೇ ಅಷ್ಟೊಂದು ದೆಂಗ್ ತಿಂದ್ರಲ್ಲ. 50 ಜನ ಫ್ಯಾಮಿಲಿ ಅಲ್ವಾ ಗಾಯ್ಸ್, ಅದಕ್ಕೆ 50 ತರ ಊಟ ಅವ್ರಿಗೆ. ನೋಡ್ದವ್ರ ಆಹಾ ಎಷ್ಟ್ ಸತಿ ಬಾಯಲ್ಲಿ ನೀರ್ ಬರ್ತಾವ್ರ ಚಪ್ರಿಗಳು. ನೋಡ್ದವ್ರು ಏನ್ ಕ್ಯಾಂಪಿಂಗ್ ಬಂದವ್ರ ಹೋಟ್ಲ್ ಓಪನ್ ಮಾಡಕ್ ಬಂದವ್ರ ಅನ್ಕೋಬೇಕು. ಅದಕ್ಕೆ ಗ್ರೇವಿ ತರ ಮಾಡ್ಕೊಂಡು, ಅದಕ್ಕೆ ರೊಟ್ಟಿ ಮಾಡ್ಕೊಂಡು, ರೊಟ್ಟಿ ಗ್ರೇವಿ ಆಹಾ ಅದನ್ನೆಲ್ಲ ಚೆನ್ನಾಗಿ ತಿಂದಿ. ಟೀ ಮತ್ತೆ ಟೀ. ನಮ್ ಫ್ರೆಂಡ್ ಗಿಂತ ಜಾಸ್ತಿ ಟೀ ಕುಡಿತಾರಲ್ಲ ಗುರು ಇವರು. ಮತ್ತೆ ಇವಾಗ ಲಸ್ಸಿ ಟೀ ಮತ್ತೆ ಏನ್ ಮಾಡ್ತಾವ್ರ, ಇದೇನ್ ಬಿಸಿಬೇಳೆ ಬಾತಾ. ಕಾಳು ಗ್ರೇವಿ ಪೂರಿಗಳ ಜೊತೆ ತಿನ್ನಕ್ಕೆ. ನೋಡಿ ರೋಟಿ ಮಾಡ್ತಾವ್ರೆ. ಮತ್ತೆ ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡಿ ಗ್ರೇವಿನ ಹಾಕೊಂಡು ಚೆನ್ನಾಗಿ ತಿಂದಿ. ಮತ್ತೆ ಏನ್ ಮಾಡ್ತಾವ್ರ, ಮತ್ತೆ ಟೀ. ನಾಷ್ಟ ಆದ್ಮೇಲೆ ಟೀ, ಊಟ ಆದ್ಮೇಲೆ ಟೀ ಆದ್ಮೇಲೆ ಟೀ ಕುಡಿತಾರ ಚಪ್ರಿಗಳು ಇವರು. ಇವಾಗ ಏನ್ ಮಾಡ್ತಾರ, ಜೋಳ ಬೇಯಿಸಿ ಬ್ಲಾಕ್ ಪೆಪ್ಪರ್ ಗಿಕ್ಕರ್ ಎಲ್ಲ ಹಾಕಿ ಚೆನ್ನಾಗಿ ತಿಂದಿ. ಇವಾಗ ಏನೋ ತಗೊಂಬಂದ್ರು ಬಕೆಟ್ ಅಲ್ಲಿ ಮತ್ತೆ ಚಿಕನ್ ಏನೋ ಸಕ್ಕತ್ತ ಗ್ರೇವಿ ತರ ಮಾಡಿ. ಮತ್ತೆ ರೊಟ್ಟಿ ಎಸೆ ತಿಂತಾರ ಗುರು ದಿನಕ್ಕೆ. ರೊಟ್ಟಿ ತಿನ್ ಆರು ಸಕ್ಕತ್ತಾಗೈತೆ. ಎಲ್ಲ ಚೆನ್ನಾಗಿ ತಿಂದಿ. ಮತ್ತೆ ಟೀ. ಅವ್ರ ಅಮ್ಮ ಟೀ ಇವ್ರಿಗೆ ಉಟ್ಬಿಟ್ಟೈತ, ಇವ್ರೆ ಟೀ ಉಟ್ಬಿಟ್ಟವ್ರ ಗೊತ್ತಾಯ್ತಿಲ್ಲ. ಮತ್ತೆ ಈರುಳ್ಳಿ ಜೋರಾಗಿ ಕಟ್ ಮಾಡಿ, ಟೊಮೆಟೊ ಎಲ್ಲ ಕಟ್ ಮಾಡಿ. ಸರಿ ಈಗ ಜೋರಾಗಿ ಮಾಡ್ತಾರ ಗುರು ಇವ್ರು. ಮತ್ತೆ ಮೊಟ್ಟೆ ಗಿಟ್ಟೆ ಎಲ್ಲ ಹಾಕಿ ಕೋಳಿ ಇಡೀ ಫ್ಯಾಮಿಲಿ ಮೊಟ್ಟೆ ತಿನ್ಕೊಂಡ್ಬಿಟ್ಟವ್ರೆ. ಎಲ್ಲ ಚೆನ್ನಾಗಿ ತಿರುಗಿಸಿ ಹಾಕಿ ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡಿ. ಮತ್ತೆ ನೆನ್ನೆ ಮಿಕ್ಕಿರೋ ಚಿಕನ್ ಗಿಕನ್ ಎಲ್ಲ ಹಾಕಿ ಏನೋ ಮಾಡಿ. ನಂಗೆ ಒಂದೊಂದ್ಸತಿ ಇವ್ರ ಫ್ಯಾಮಿಲಿ ಉಟ್ಬೇಕಾಯ್ತು ಅನ್ಸೈತೆ ಗುರು. ಚೆನ್ನಾಗಿ ಮಾಡಿ ಹಾಕ್ತಾರೆ. ಬರೀ ಆರಾಮಾಗಿ ಕುತ್ಕೊಂಡು ತಿನ್ನೋದು ಅಷ್ಟೇ ಕೆಲಸ. ಬ್ರೆಡ್ ರೋಸ್ಟ್ ಎಲ್ಲ ಮಾಡಿ ಚೆನ್ನಾಗಿ ತಿಂದಿ. ಮತ್ತೇನೋ ಮಾಡ್ತಾವ್ರ. ಮತ್ತೆ ಇವ್ರ ಅಮ್ಮನ್ ಇವ್ರು